ಮತ್ತೆ ಇದೊಂದು ಬ್ರೇಕಿಂಗ್ ಬರ್ತಾರಂಥದ್ದು ಧರ್ಮಸ್ಥಳದಲ್ಲಿ ಬಂಗ್ಲೆಗುಡ್ಡ ಫಾರೆಸ್ಟಲ್ಲಿ ಅಂದರೆ ಈ ಬುರ್ಡೆ ಗ್ಯಾಂಗ್ ಅಂತ ಹೇಳ್ಬಿಟ್ಟು ಈ ಕೆಲವು ಬುರ್ಡೆ ಮೀಡಿಯಾಗಳು ಬುರ್ಡೆ ಬೆಳ್ಕೊಂತಿರ್ತಿದ್ರಲ್ಲ ಆ ಕೇಸಿಗೆ ಮತ್ತೆ ಟ್ವಿಸ್ಟ್ ಸಿಕ್ಕಿರೋಂಥದ್ದು ಮತ್ತೆ ಮರುಜೀವ ಬಂದಿರೋಂಥದ್ದು. ಈಗ SIT ತಂಡ ಮತ್ತೆ ಬಂಗ್ಲೆಗುಡ್ಡ ಇದಕ್ಕೆ ಭೇಟಿ ಕೊಟ್ಟಿರೋಂಥದ್ದನ್ನು ಈಗ ನೀವು ನೋಡ್ಬೋದು. ಮತ್ತೆ ಇವತ್ತು ಭೇಟಿ ಕೊಟ್ಟು ಮತ್ತೆ ಅಲ್ಲಿ ಸೀನ್ಗಳು ಹೇಗೆ ನಡೆದಿತ್ತು, ಬುರ್ಡೆಗಳು ಎಲ್ಲೆಲ್ಲಿ ಸಿಕ್ಕಿತ್ತು ಅದರ ಬಗ್ಗೆ ಮತ್ತೆ ಸೀನ್ನ ರೀಕ್ರಿಯೇಟ್ ಮಾಡೋದು, ಮತ್ತೆ ತನಿಖೆ ಮತ್ತೆ ಈಗ ಚುರುಕುಗೊಳಿಸಿರೋಂಥದ್ದು SIT ತಂಡ. ಕೆಲವೊಂದು ಬುರ್ಡೆ ಮೀಡಿಯಾಗಳು ಬುರ್ಡೆ ಬಿಡ್ಕೊಂಡು ಹೇಳ್ತಾ ಇದ್ವು ಅಲ್ಲಿ ಬುರ್ಡೆ ಸಿಕ್ಕಿರಲಿಲ್ಲ, ಒಂದೇ ಒಂದು ಬುರ್ಡೆ ಸಿಕ್ಕಿದ್ದು, ಅದು ಎಲ್ಲೋ ಬೇರೆ ಮಶಾನಿ ಎತ್ಕೊಂಬಂದು ಇಟ್ಟಿದ್ರು ಹಾಗೆ ಹೀಗೆ ಅಂತ. ಅದೆಲ್ಲ ಈಗ ಹೆಚ್ಚಿನ ತನಿಖೆಗೆ SIT ಮತ್ತೆ ಈಗ ಮಾಡ್ತಾ ಇರೋವಂಥದ್ದು. ಮತ್ತೆ ಇಷ್ಟು ದಿನ ಈಗ ನಿಂತೋಗಿದ್ದಂಥ ಧರ್ಮಸ್ಥಳ ಬಂಗ್ಲೆಗುಡ್ಡ ಫಾರೆಸ್ಟ್ನ ವಿಚಾರವಾಗಿ ಮತ್ತೆ ಇವತ್ತು ಹೊಸ ಮೆಗಾ ಟ್ವಿಸ್ಟ್ ಅನ್ನೋದು ಬಂದಿರೋ ಅಂಥದ್ದು. ಏನು ಅಂತಂದರೆ ಅಲ್ಲಿ ನಡೆದಿರುವಂಥ ಕೆಲವೊಂದು ಘಟನೆಗಳು ಅದು ನಿಜಾನೂ ಕೂಡ ಆಗಿರುತ್ತೆ. ಅದು ಏನಕ್ಕಾಯಿತು ಯಾಕಾಯಿತು ಅನ್ನೋದು ತನಿಖೆ ಆಗೋ ಗಂಟ ಈ ಬುರ್ಡೆ ಮೀಡಿಯಾಗಳಿಗೆ ತಡ್ಕೊಳಕ್ಕಾಗಲ್ಲ. ಯಾಕೆಂತಂದರೆ ಅದೊಂದು ಒಂದು ಲೆವೆಲ್ಲಿಗಲ್ಲೆಲ್ಲ ಆಗೋಗ್ಬಿಟ್ಟಿದೆ, ಒಂದು ಸೆಟ್ಲೇಟ್ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ತಡ್ಕೊಳಕ್ಕಾಗ್ತಾರಲ್ಲ. ಏನು ಮಾಡೋದು, ಏನಾದ್ರು ಒಂದು ಸುಳ್ಳು ಪುಂಕ್ತಾನೇ ಇರಬೇಕು ಟಿ ವಿಲಿ. ಜನ ನಂಬಿಕೆನೇ ಕಳ್ಕೊಂಬಿಟ್ಟಿದ್ದಾರೆ ಟಿ ವಿಗಳ ಮೇಲೆ. ನಂಬಿಕೆ ಕಳ್ಕೊಂಡೆ ಇವತ್ತು ಸೋಷಿಯಲ್ ಮೀಡಿಯಾ ಇವತ್ತು ಟ್ರೆಂಡ್ ಆಗಿ ಇವತ್ತು ಸೋಷಿಯಲ್ ಮೀಡಿಯಾ ಇವತ್ತು ಸ್ಟಾಲಿನ್ ಸರ್ಕಾರನೇ ಸ್ಟಾಲಿನ್ ಹೇಳಿದ್ರು ಸೋಷಿಯಲ್ ಮೀಡಿಯಾದಿಂದ ಟಿ ವಿ ಕೇಬಲ್ ರಚನೆ ಆಗಿರೋದು ಸರ್ಕಾರ ಅಂತ. ಅಷ್ಟು ಮಟ್ಟಿಗೆ ಪವರ್ಫುಲ್ ಆಗಿರೋಂಥದ್ದು, ಯಾಕೆ ಇಷ್ಟು ಟಿ ವಿಗಳು ಬುರ್ಡೆ ಬಿಟ್ಟು 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 ನಿಮ್ಮ TRPಗೋಸ್ಕರ ನಿಮ್ಮ ಇದಕ್ಕೋಸ್ಕರ ಮಾರ್ಕೊಂಡ್ಬಿಟ್ಟಿದ್ದೀರಾ. ಈಗ ಯಾರು ಮೊನ್ನೆ ಹೇಳಿದ್ರು ದರ್ಶನ್ ಕೇಸ್ ವಿಚಾರವಾಗಿ ಆ ಥರ. ಅದು ಇನ್ನೊಂದು ವೀಡಿಯೋ ಮಾಡಾಕ್ತೀನಿ.